ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆದಂತಹ ಕಾಲ್ತುಳಿತ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇದು. ಹೆಸರು ಬರುತ್ತೆ ಅಂತ ಆರ್ಸಿಬಿ ತಂಡಕ್ಕೆ ಸನ್ಮಾನಿಸಿದ್ದಾರೆ. ಒಂದು ವಾರ ಬಿಟ್ಟು ಕಾರ್ಯಕ್ರಮ ಮಾಡಬಹುದಾಗಿತ್ತು. ಸರ್ಕಾರ ಏನು ಕಾರ್ಯಕ್ರಮ ನಿಯೋಜನೆ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟೀಕೆ ವ್ಯಕ್ತವಾಗಿದೆ ಸೋಮಣ್ಣ ಅವರಿಂದ. ಏನೇನು ಮಾಡಬಾರ್ದಿತ್ತೋ ಅದೆಲ್ಲವನ್ನೂ ಮಾಡಿದ್ದಾರೆ ಹೆಸರು ತೆಗೆದುಕೊಳ್ಳೋದಕ್ಕೆ ಅಂತ. ನೈತಿಕತೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ದಕ್ಷ ಪೊಲೀಸ್ ಕಮಿಷನರ್ಗೆ ನೋವು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕಮಿಷನರ್ ತಲೆದಂಡಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಮಿಷನರ್ಗೆ ನೋವುಂಟಾಗಿದೆ. ಸರ್ಕಾರ ಹೆಸರು ತೆಗೆದುಕೊಳ್ಳೋದಕ್ಕೆ ಏನೇನು ಬೇಕೋ ಮಾಡಬಾರ್ದೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಅಲ್ರಿ 18 ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾಯಿತ್ತು ಗಂಟು. ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ. ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರಿಗೆ ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೇ ಮಾಡಿ ಎಲ್ಲೋ ಕಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು? ನಿಮ್ಮ ಚಿಂತನೆ ಏನಾಯಿತು? ರಾಜ್ಯದ ಬಗ್ಗೆ ನಿಮ್ಗಿದ್ದಂಥ ಕನ್ಸರ್ನ್ ಏನಾಯಿತು? ಮುಗ್ಧರನ್ನು ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂಥ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಅವ್ರಿಗೇನಾದರೂ ಸ್ವಲ್ಪ ಇದ್ದಿದ್ರು ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೊಬಿಟ್ರಿ.